Hello guys, ಎಲ್ಲರಿಗೂ ವೆರಿ ಹ್ಯಾಪಿ ಮಾರ್ನಿಂಗ್. ವೆಲ್ಕಮ್ ಟು ಮೈ ರೆಡಿ ಸೇಫ್ ಜರ್ನಿ ಆ್ಯಂಡ್ ದಿಸ್ ವಾಸ್ ಮೈ ಡೇ 83. ಇವತ್ತೇನಂದ್ರೆ ನಾವು ನಮ್ಮ ಮುತ್ತಜ್ಜಿ ಊರಿಗೆ ಹೋಗ್ತಾ ಇದ್ದೀವಿ ಮಲ್ಲತ್ಪುರಕ್ಕೆ. ಸೊ ನಾವು ಮನೆಯಲ್ಲೆಲ್ಲ ರೆಡಿ ಆದ್ವಿ. ಆಲ್ಮೋಸ್ಟು ಮಂಡೇನೇ ನಾವು ಅಜ್ಜಿ ಮನೆಗೆ ಹೋಗಿ ಸ್ಟೇ ಆದ್ವಿ ಬಿಕಾಸ್ ಅಲ್ಲಿಂದ ಎಲ್ಲರೂ ಒಟ್ಟಿಗೆ ಹೋಗಬೇಕು ಅಂತ. ಆ್ಯಂಡ್ ಟ್ಯೂಸ್ಡೇ ಮಾರ್ನಿಂಗ್ ಬೆಳಗಿನ ಜಾವನೇ ಹೋಗ್ತಾ ಇದ್ವಿ ನಾವು ದೊಡ್ಡಮ್ಮವರು, ಅತ್ತೆ, ಅನ್ನಿ, ಇಶಿ ಎಲ್ಲರೂ ಅಷ್ಟೇ. ಆ್ಯಂಡ್ ನಾವು ಅಲ್ಲಿ ಮಳವಳ್ಳಿ ಇಳಿದು ಮಲ್ಲತ್ಪುರಕ್ಕೆ ಆಟೋದಲ್ಲಿ ಹೋಗ್ತಾಯಿದ್ವಿ. ಆ್ಯಂಡ್ ತುಂಬ ಖುಷಿ ಆಯಿತು, ಯಾಕೆಂದರೆ ನಾವು ಹಿಂದೆಗಡೆ ಆಟೋ ಸೀಟ್ ಇರುತ್ತೆ ನೋಡಿ, ಅಲ್ಲಿ ಕುತ್ಕೊಂಡು ನಾನು ರೋಡೆಲ್ಲ ನೋಡ್ಕೊಂಡು ಹೋಗ್ತಾಯಿದ್ವಿ. ನಾನು ಮನಿ ತುಂಬ ಎಂಜಾಯ್ ಮಾಡಿದ್ವಿ. ನಾವು ಹೋಗೋಷ್ಟರಲ್ಲಿ ಟಿಫನ್ ಕೂಡ ರೆಡಿ ಇತ್ತು, ಪಲಾವ್ ಮತ್ತು ಮೊಸರು ಬಜ್ಜಿ ಎಲ್ಲ ರೆಡಿ ಇತ್ತು. ಆ್ಯಂಡ್ ನಾನು ಸ್ವಲ್ಪ ಜನಕ್ಕೆಲ್ಲ ಹಾಕ್ಕೊಡ್ತಾಯಿದ್ದೆ. ಆಮೇಲೆ ನಾನು ಹಾಕ್ಕೊಂಡು ತಿಂದು, ಬಿಕಾಸ್ ಮಾರ್ನಿಂಗೇ ಎಲ್ಲ ಬೇಗ ಬಿಟ್ಟಿದ್ರು, ಹೊಟ್ಟೆ ಅಷ್ಟಿತ್ತು. ಸೊ ಹೋಗಿದ್ದ ಟಿಫನ್ ಮಾಡ್ಕೊಂಡ್ವಿ. ಅದಾದಮೇಲೆ ಮಧ್ಯಾಹ್ನಕ್ಕೆ ಪ್ರಿಪೇರ್ ಮಾಡ್ಕೊತಾ ಇದ್ರು ತಾತ, ಅಂಕಲು, ಮಾಮ ಎಲ್ಲರೂ. ಸೊ ನಾನ್ ವೆಜ್ ಊಟ ಇರುತ್ತೆ, ಚಿಕನ್, ಮಟನ್ ಎರಡೂ ಮಾಡಿದರು. ಪ್ಲಸ್ ವೆಜ್ ಕೂಡ ಇರುತ್ತೆ, ಬಿಕಾಸ್ ಸ್ವಲ್ಪ ಜನ ವೆಜ್ ತಿಂತಾರೆ, ಸ್ವಲ್ಪ ಜನ ನಾನ್ ವೆಜ್ ತಿಂತಾರೆ. ಸೊ ಅದಾದಮೇಲೆ ಊಟ ಎಲ್ಲ ಆದಮೇಲೆ ಎಷ್ಟು ಒಳ್ಳೆ ಟೈಮ್ ಸ್ಪೆಂಡ್ ಮಾಡಿದ್ವಿ ಗೊತ್ತಾ. ನೀವೇ ನೋಡಿ ಇಲ್ಲಿ ಹತ್ರ ಸ್ಪೀಕರ್ ಹಾಗೂ ಮೈಕ್ ಇತ್ತು. ಸೊ ಅದಕ್ಕೆ ನಾವೆಲ್ಲರೂ ಸಾಂಗ್ಸ್ ಹಾಡ್ಕೊಂಡು ತುಂಬ ಎಂಜಾಯ್ ಮಾಡಿದ್ವಿ. ಆ್ಯಂಡ್ ಅದು ಈವ್ನಿಂಗು ರೆಡಿ ಕೂಡ ಆದ್ವಿ ಟೆಂಪಲ್ಗೆ ಹೋಗೋದಕ್ಕೆ. ಆ್ಯಂಡ್ ತುಂಬ ಟಯರ್ಡ್ ಆಗಿತ್ತು, ಬಿಕಾಸ್ ತುಂಬ ದಿವಸದಿಂದ ಕರೆಕ್ಟಾಗಿ ನಿದ್ದೆ ಕೂಡ ಇರಲಿಲ್ಲ. ದೇವ್ರ ಮೆರವಣಿಗೆ ಕೂಡ ಇತ್ತು, ಅದು ಆಲ್ಮೋಸ್ಟ್ ನೈಟ್ 12 ಗಂಟೆ ಆಗಿತ್ತು. ಬಟ್ ನಾನು ಅಷ್ಟೇ ಮಲ್ಕೊಂಡ್ಬಿಟ್ಟಿದ್ದೆ. ಆ್ಯಂಡ್ ದೇವಸ್ಥಾನದಲ್ಲಿ ಸ್ವಲ್ಪ ಫೋಟೋಸ್ ತೊಗೊಂಡೆ. ಆ್ಯಂಡ್ ನಾನು ಈ ಥರ ರೆಡಿ ಆಗಿದ್ದೆ. ಹೆಂಗೆ ಕಾಣಿಸ್ತಿದ್ದೆ ಅಂತ ಕಮೆಂಟಲ್ಲಿ ತಿಳಿಸಿ. ಆಲ್ವೇಸ್ ಲವ್ ಯುವರ್ ಸೆಲ್ಫ್, ಬಿಲೀವ್ ಯುವರ್ ಸೆಲ್ಫ್, ಟೇಕ್ ಕೇರ್ ಯುವರ್ ಸೆಲ್ಫ್. ನನ್ನ ಈ ಥರ ಮುಗ್ದಿದೆ. ಆ್ಯಂಡ್ ಮತ್ತೆ ನೆಕ್ಸ್ಟ್ ವ್ಲಾಗಲ್ಲಿ ಸಿಗ್ತೀನಿ. ಬಾಯ್.